ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಬಂಡಸ್ ಸುಕ್ಕ ಫ್ರೆಂಡ್ಸ್. ತುಂಬ ಚೆನ್ನಾಗಾಗ್ತದೆ. ನೀವು ಒಮ್ಮೆ ಮಾಡಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳುತ್ತೇನೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಗೃಹಿಣಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಟಿದ್ದೇನೆ. ಗ್ಯಾಸ್ ಹಚ್ಚೋಣ. ಮೀಡಿಯಂ ಫ್ಲೇಮಲ್ಲಿ ಇಡುವ. ಓಕೆ, ಹೀಟ್ ಆದಮೇಲೆ ಒಂದು 16 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ. ಇದು ಖಾರ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ. ಡ್ರೈ ರೋಸ್ಟ್ ಮಾಡುವ. ಆಯಿಲ್ ಹಾಕಿದರೆ ನಡೀತದೆ, ಆದರೆ ನಾನು ಡ್ರೈ ಆಗಿ ರೋಸ್ಟ್ ಮಾಡ್ತಿದ್ದೇನೆ. ಹೇಗೆ ಒಗ್ಗರಣೆಗೆಲ್ಲ ಹಾಕಬೇಕಲ್ವ ಆಯಿಲ್. ಈಗ ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಕರಿಮೆಣಸು ಹಾಕೊಳ್ತಿದ್ದೇನೆ. ಹಾಗೆ ಒಂದು 1/4 ಸ್ಪೂನ್, ಕಾಲಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಫ್ರೆಂಡ್ಸ್, ಮೆಂತೆ ಹಾಕೊಳ್ತಿದ್ದೇನೆ. ಹಾಗೆ 1.5 ಸ್ಪೂನು ಕೊರಿಂಡರ್ ಸೀಡ್ಸ್, ಕೊತ್ತಂಬರಿ ಬೀಜ ಹಾಕೊಳ್ತಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನು ಜೀರಾ, ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಇದೊಂದು ಅರ್ಧ kg ಬಂಡಕ್ಕಿಗೆ ನಾನು ರೆಡಿ ಮಾಡ್ಕೊಳ್ಳೋದು. ಹಾಗಾಗಿ ಇಷ್ಟೇ ಸಾಮಗ್ರಿ ಸಾಕು, ಇಷ್ಟೇ ಕ್ವಾಂಟಿಟಿಯಲ್ಲಿ. ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಮೆಣಸು ತುಂಬ ಡ್ರೈ ಆಗಿ ರೋಸ್ಟ್ ಆದರೆ ತುಂಬ ಸ್ಮೆಲ್ ಬರ್ತದೆ, ತುಂಬ ಚೆನ್ನಾಗಿ ಆಗ್ತದೆ. ಪೌಡ್ರ್ ಮಾಡ್ಕೊಳ್ಳುವಂಥದ್ದು ಇದು. ಪೌಡ್ರ್ ತುಂಬ ಚೆನ್ನಾಗಿ ಬರ್ತದೆ ಮತ್ತು ನೈಸ್ ಆಗ್ತದೆ. ನಿಮಗೆ ಪೌಡ್ರ್ ಮಾಡಲಿಕ್ಕೆ ಆಗ್ತದೆ. ಈ ಕಡೆ ಉಡುಪಿ ಕುಂದಾಪುರ ಸೈಡಲ್ಲಿ ಜಾಸ್ತಿ ಬ್ಯಾಡಿಗೆ ಮೆಣಸೇ ಸಿಗುವುದು ಫ್ರೆಂಡ್ಸ್. ಹಾಗಾಗಿ ನಾವು ಜಾಸ್ತಿ ಬ್ಯಾಡಿಗೆ ಮೆಣಸನ್ನೇ ಉಪಯೋಗಿಸ್ತೇವೆ. ಈಗ ಫ್ರೈ ಆಗಿದೆ, ತೆಗೆಯೋಣ. ಹಾಗೆ ಇದೇ ಬಾಣಲಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ಳೋಣ. ನಾನು ಚಿಕ್ಕ ಒಂದು ಹೋಳು ಕಾಯಿ ಹಾಕೊಂಡಿದ್ದೇನೆ. ಇದು ಹಾಗೆ ಬಂತು, ಹಾಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ. ತೊಂದರೆ ಇಲ್ಲ, ಮಿಕ್ಸಿಗೆ ಹಾಕ್ಕೊಳ್ಬೇಕಲ್ವಾ, ಹಾಗಾಗಿ ತೊಂದರೆ ಇಲ್ಲ. ಕಾಯಿಯನ್ನು ಜಾಸ್ತಿ ಹಾಕೋದು ಬೇಡ. ಎಲ್ಲ ನಾನ್ ವೆಜ್ಗೂ ಸಹ ಕಾಯಿ ಸ್ವಲ್ಪ ಕಡಿಮೆ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ನಾನು ಚಿಕ್ಕ ಹೋಳು ಕಾಯಿ ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ ಒಂದು ಅರ್ಧ ಸ್ಪೂನು ಹಳದಿ ಪೌಡರ್ ಹಾಕೊಳ್ತಿದ್ದೇನೆ. ಚೆನ್ನಾಗಿ ರೋಸ್ಟ್ ಆಗಲಿ. ರೋಸ್ಟ್ ಆದಷ್ಟು ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ. ತಿನ್ನುವಾಗ ಕಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಈಗ ಹುರಿದಿಟ್ಕೊಂಡಿದ್ದೇವಲ್ವ, ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ತಿದ್ದೇನೆ. ಇದು ಪೌಡ್ರ್ ಆಗಿದೆ. ಈಗ ಅದೇ ಮಿಕ್ಸಿಗೆ ನಾನು ಕಾಯಿ ತುರಿ ಹಾಕ್ಕೊಳ್ತಿದ್ದೇನೆ. ಇದು ಸಹ ಅಷ್ಟೇ ಫ್ರೆಂಡ್ಸ್, 1-2 ರೌಂಡ್ ಹಾಕಿದರೆ ಸಾಕು. 2 ಸರಿ ಗರ್ ಮಾಡಿದರೆ ಆಯಿತು, ಆಗ್ತದೆ. ಜಾಸ್ತಿ ಏನು ನುಣ್ಣಗಾಗಲಿಕ್ಕಿಲ್ಲ. ಸ್ವಲ್ಪ 1 ರೌಂಡ್ ಸಾಕು ಅಷ್ಟೇ. ಸ್ವಲ್ಪ ಇದಾದರೆ ಆಯ್ತು ಕಾಯಿ. ನೋಡಿ, ಇಷ್ಟಾದರೆ ಸಾಕು. ಕ್ಲೀನ್ ಮಾಡೋದನ್ನು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನೋಡಿ, ಹೀಗೆ ನನಗೆ ಚಿಕ್ಕದು ಸಿಕ್ಕಿದೆ. ದೊಡ್ಡದಿದ್ರೆ ಚೆನ್ನಾಗಾಗ್ತದೆ. ನನಗೆ ಚಿಕ್ಕದೇ ಸಿಕ್ಕಿದೆ ಎಂದು. ಅದು ಹೀಗೆ ಇದೆಲ್ಲ ಈ ಕಲರ್ ಇದೆಯಲ್ಲ, ಇದೆಲ್ಲ ಸ್ಕಿನ್ ಇದೆಲ್ಲ ತೆಗಿಬೇಕು ಚೆನ್ನಾಗಿ. ಹಾಗೆ ಅದ್ರ ಒಳಗಡೆ ಇದ್ದದ್ದು ಸಹ ಕ್ಲೀನ್ ಮಾಡಬೇಕು. ಹೀಗೆ ಬರ್ತದೆ. ಹೀಗೆ ಇದನ್ನು ಹೀಗೆ ಮಾಡಿದರೆ ಬರ್ತದೆ. ಹೀಗೆ ಇದನ್ನು ಬೇಡ ಇದು. ಹಾಗೆ ಇದ್ರ ಒಳಗೆ ಸಹ ಒಂದು ಹೀಗೆ ಇದೆ, ಪ್ಲಾಸ್ಟಿಕ್ ರೀತಿ ಇದೆ, ಅದು ಸಹ ತೆಗಿಬೇಕು. ಹಾಗೆ ಈ ಸ್ಕಿನ್ನನ್ನೆಲ್ಲ ಈ ರೆಡ್ ಇದು ಇತ್ತಲ್ಲ, ಈ ಬ್ಲೂ ಕಲರ್
ಇದೆಲ್ಲ ತೆಗಿಬೇಕು, ಫುಲ್ ಕ್ಲೀನಾಗಿ ತೆಗಿಬೇಕು. ಹೀಗೆ ಫ್ರೆಂಡ್ಸ್ ನೋಡಿ. ದೊಡ್ಡದಾದರೆ ಈಸಿಯಾಗಿ ಬರ್ತದೆ, ಇದು ಸ್ವಲ್ಪ ಕ್ಲೀನ್ ಮಾಡೋದು ಚೊರೆ. ಹೀಗೆ ನೋಡಿ, ಒಳಗೆಲ್ಲ ತೆಗೆದ್ಮೇಲೆ ಹೀಗಿರ್ತದೆ. ಹೀಗೆ ಫ್ರೆಂಡ್ಸ್. ಆಯಿತು ಫ್ರೆಂಡ್, ಒಂದು 2-3 ಸರಿ ಕ್ಲೀನಾಗಿ ತೊಳ್ಕೊಳ್ಳಿ. ಹೀಗೆ ನೋಡಿ, ತುಂಬ ಕ್ಲೀನಾಗಿದೆ, ವೈಟ್ ಇದೆ. 3 ಸರಿ ತೊಳ್ಕೊಂಡ್ರೆ ಕ್ಲೀನ್ ಆಗ್ತದೆ. ರೌಂಡಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಹೀಗೆ ರೌಂಡಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಯಾವ ಶೇಪಲ್ಲಿ ತೊಂದರೆ ಇಲ್ಲ, ಕಟ್ ಮಾಡ್ಕೊಳ್ಬೋದು. ನಾನು ಹೀಗೆ ಮಾಡ್ತಿದ್ದೇನೆ. ಬಾಣಲಿ ಹೀಟ್ ಆಗಿದೆ, ಆಯಿಲ್ ಹಾಕೋಣ. ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿದ್ದೇನೆ, ಹಚ್ಚಿಟ್ಕೊಂಡಿದ್ದೇನೆ. ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಹಾಕೊಳ್ಳೋಣ. ಹಾಗೆ ಒಂದು ಚಿಕ್ಕ ಸೈಜ್ ಟೊಮೆಟೊ ಹಚ್ಚಿಟ್ಕೊಂಡಿದ್ದೇನೆ, ಹಾಕೊಳ್ತೇನೆ. ಓಕೆ ಫ್ರೆಂಡ್ಸ್, ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾವು ಗೊಂಡಸ್ ಹಾಕೊಳ್ಳೋಣ. ಸೇರಿಸ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ, ಇದು ನೀರು ಬಿಟ್ಕೊಳ್ತದೆ ಫ್ರೆಂಡ್ಸ್. ಇದು ತುಂಬ ಇದು ಒಳಗೆ ನೀರು ತುಂಬಿಕೊಂಡಿದೆ, ಅದು ನೀರು ಬಿಡ್ತದೆ. ಅದಕ್ಕೆ ಚೆನ್ನಾಗಿ ಡ್ರೈ ಆಗಿ ನಾವು ತೊಳೆದು ಇಟ್ಕೊಂಡ್ರೆ ಆಯಿತು. ಅದು ಹೊಟ್ಟೆ ಪಾತ್ರೆ ಇರ್ತದೆ ನೋಡಿ, ಅದಕ್ಕೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ನೀರು ಕೆಳಗೆ ಹೋಗಿ ಸೋರ್ತದೆ. ಮತ್ತೆ ಹಾಕಿದರೆ ಆಯಿತು, ಇಲ್ಲಾಂದರೆ ತುಂಬ ನೀರಾಗ್ತದೆ. ಇದೊಂದು 1/4 ಗಂಟೆ ಬೇಯಬೇಕಾಗ್ತದೆ, 20 ನಿಮಿಷ ಬೇಯಬೇಕಾಗ್ತದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಮರೆತೆ ಫ್ರೆಂಡ್ಸ್, ಈಗ ಹಾಕ್ತಿದ್ದೇನೆ 1 ಸ್ಪೂನ್ ಆಗೋಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಗ್ಯಾಸನ್ನು ಹೈ ಇಡೋಣ. ಮುಚ್ಚೋಣ. ಓಕೆ ಫ್ರೆಂಡ್ಸ್, ಇದಾಗಿದೆ. ಎಷ್ಟು ನೀರು ಬಿಟ್ಕೊಂಡಿದೆ. ಮತ್ತು ಮಂಡಸ ಈಗ ಸ್ವಲ್ಪ ಸಣ್ಣಗಾಗಿದೆ, ಅದು ನೀರಲ್ಲಿ ಹೊರಗೆ ಬಂತಲ್ವಾ ನೋಡಿ. ಈಗೆಲ್ಲ ಮಸಾಲವನ್ನು ಸೇರಿಸ್ಕೊಳ್ಳೋಣ. ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕಿಟ್ಟಿದ್ದೇನೆ. ಈಗ ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು ನಾನು ಹುಳಿ ರಸ ಹಾಕೊಳ್ತಿದ್ದೇನೆ. ಒಂದು ಅರ್ಧ ಲೆಮನ್ ಗಾತ್ರದ ಹುಳಿ ನೀರು ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಹುಳಿ ಸ್ವಲ್ಪ ಬೇಕಾಗ್ತದೆ, ಫಿಶ್ಶಿಗೆ ಸ್ವಲ್ಪ ಹುಳಿ ಸ್ಟ್ರಾಂಗ್ ಆಗಿ ಇರಬೇಕಾಗ್ತದೆ. ಫ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಇದು ಹುರಿದು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಅಲ್ವಾ, ಅದು ಹಾಕೊಳ್ತೇನೆ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಸೇಮ್ ಚಿಕನ್ ಸುಕ್ಕ ಹೇಗೆ ಬರ್ತದೆ ಹಾಗೆ ಬರ್ತದೆ ನೋಡಿ. ನೀವು ಇದೇ ಥರ ಮೆಥಡಲ್ಲಿ ಮಾಡಿ. ನೀರು ದೋಸೆ, ಚಪಾತಿ ಯಾವುದಕ್ಕೆ ಸಹ ಆಗ್ತದೆ, ರೈಸಿಗೆ ಸಹ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಕಾದರೆ ಗರಂ ಮಸಾಲ ಪೌಡರ್ ಹಾಕೊಳ್ಬೋದು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು.
ನಾನು ಹಾಕೊಳ್ಳೋದಿಲ್ಲ, ನ್ಯಾಚುರಲ್ ಆಗಿ ಸ್ಮೆಲ್ ಚೆನ್ನಾಗಿರ್ತದಲ್ವಾ, ಹಾಗಾಗಿ. ನೋಡಿ ಈಗ ಡ್ರೈ ಆಗಿದೆ. ಅದೇ ಸ್ವಲ್ಪನೂ ನೀರು ಸೇರಿಸ್ಲಿಕ್ಕಿಲ್ಲ ಇದಕ್ಕೆ. ಸ್ವಲ್ಪ ಉಪ್ಪೆಲ್ಲ ನೋಡಿ ಮತ್ತೆ ಹಾಕೊಳ್ಳುವ. ಉಪ್ಪು ಸ್ವಲ್ಪ ಸಪ್ಪೆ ಇದೆ, ಸ್ವಲ್ಪ ಸೇರಿಸ್ಕೊಳ್ತೇನೆ. ನೋಡಿ ಫ್ರೆಂಡ್ ಹೇಗೆ ಬಂದಿದೆ. ನೀವು ಸಹ ಮನೆಯಲ್ಲಿ ಮಾಡಿ ಆಯಿತಾ. ಸಿಕ್ಕಿದ್ರೆ ಬಿಡಬೇಡಿ, ತಗೊಳ್ಳಿ ಮಾರ್ಕೆಟಿಂದ. ಫಿಶ್ ಮಾರ್ಕೆಟಲ್ಲಿ ನಮಗೆ ಇಲ್ಲಿ ಸೈಕ್ಲಲ್ಲೇ ಬರ್ತದೆ ಫ್ರೆಂಡ್. ನಾವು ಮಾರ್ಕೆಟಿಗೆ ಹೋಗ್ಬೇಕಂತ ಏನಿಲ್ಲ, ಸೈಕ್ಲಲ್ಲಿ ಮನೆಗೆ ಮಾರ್ಕೊಂಡು ಬರ್ತದೆ, ಮನೆ ಹತ್ರನೇ. ನಾವು ಅಲ್ಲೇ ತಗೊಳ್ಳೋದು. ಆದರೆ ಏನು ವೆರೈಟಿ ಏನು ಸಿಗೋದಿಲ್ಲ, ತಂದಲ್ಲೇ ತಗೊಳ್ಬೇಕು. ಆದರೆ ಎಲ್ಲ ಟೈಪ್ ಮೀನು ಬರ್ತದೆ. ಓಕೆ, ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡೋಣ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೀವು ಸಹ ಮನೆಯಲ್ಲಿ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ಓಕೆ ಫ್ರೆಂಡ್, ಥ್ಯಾಂಕ್ ಯು.